ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು ಸ್ನೇಹಿತರೆ, 3 ಎಕರೆ ಒಂದು ಏನು ಮಾಡಿಲ್ಲ, ಲ್ಯಾಂಡ್ ಹಂಗೆ ಇದೆ. 4 ಎಕರೆಯಲ್ಲಿ ಬೆಳೆ ಬೆಳೀತಾಯಿದ್ರು ಸ್ನೇಹಿತರೆ. ಆದರೆ 4 ಎಕರೆ 3 ಎಕರೆ ಕೂಡ ಅದು ಒಬ್ಬರದೇ ಲ್ಯಾಂಡ್ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್. ನಾನೀಗ ತೋರಿಸ್ತಿರೋದು ನಿಮಗೆ ನೀರು ಹರಿಯುವ ಒಂದು ಹಳ್ಳ. ಅದು ಸ್ಟಾರ್ಟಿಂಗ್ ನಮಗೆ ತೋರಿಸಿದ್ದು ನೀರು ಹರಿಯುವ ಹಳ್ಳ. ಅದು ತಾರ್ ರೋಡಿಂದ ನಿಮಗೆ ಬರೀ ಒಂದು 10 ಮೀಟ್ರು ಮಡ್ ರೋಡು, ಗೌರ್ಮೆಂಟ್ ದಾರಿ. ಅದು ಯಾವುದೇ ರೀತಿಯ ಬಿಟ್ಕೊಂಡಿರೋ ರಸ್ತೆ ಅಲ್ಲ, ಗೌರ್ಮೆಂಟ್ ದಾರಿ. ನೀರು ಹರಿಯುವ ಹಳ್ಳ ಇದೆ. ಅದು ಮಳೆಗಾಲದಲ್ಲಿ ಒಂಚೂರು ಹರಿಯುತ್ತೆ ಸ್ನೇಹಿತರೆ. ನಾವು ಎಲ್ಲೇ ಹೋದ್ರೂ ಫಸ್ಟ್ ಪ್ರಿಫರೆನ್ಸ್ ನಮ್ಮದು ನೀರೇ ಸ್ನೇಹಿತರೆ. ನೀರು, ದಾರಿ, ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರಬೇಕು ನಮಗೆ, ಅದು ಇಂಪಾರ್ಟೆಂಟ್ ಯಾವಾಗಲೂ. ನೋಡಿ, ಜಾಗಗಳು ತುಂಬ ಚೆನ್ನಾಗಿದೆ ಸ್ನೇಹಿತರೆ. 3 ಎಕರೆಯಲ್ಲಿ ವ್ಯವಸಾಯ ಮಾಡಿಲ್ಲ, ಖಾಲಿ ಭೂಮಿ ಇದೆ. ಈಗ 4 ಎಕರೆಗೆ ಹೋಗ್ತೀವಿ. ಇದರಲ್ಲಿ ಫಲ ಕೊಡೋಕ್ಕೆ ಬಂದಿರುವಂತಹ ಒಂದು 45 ತೆಂಗಿನ ಮರಗಳಿದ್ದಾವೆ ಸ್ನೇಹಿತರೆ. ತೆಂಗಿನ ಮರ 45 ಇದ್ದಾವೆ. ತುಂಬ ಚೆನ್ನಾಗಿದೆ. ಲ್ಯಾಂಡ್ ಫ್ಲ್ಯಾಟ್ ಆಗಿದೆ ಸ್ನೇಹಿತರೆ. ಇವರು 1 ಎಕರೆಗೆ 26 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ಇವತ್ತು ನಾವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಬಾಯಿಗೆ ಬಂದಂಗೆ ಬೆಲೆಗಳು ಹೇಳ್ತಾರೆ ಸ್ನೇಹಿತರೆ. ನಮಗೆ ಖಾಲಿ ಭೂಮಿಗಳಿಗೂ 30, 35, 40 ಥರವರೆ ಹೇಳ್ತಾರೆ. ನಾವು ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಇದು 100 ಪಾಲು ಮೇಲು ಸ್ನೇಹಿತರೆ. ಆ ತಾರ್ ರೋಡಿಂದ ನಮಗೆ 2 ಕಡೆಗೂ ಕೂಡ ವಿಲೇಜ್ಗಳಿದ್ದಾವೆ. ಯಾರು ನಮ್ಗೆ ಸಾಲದಿಲ್ಲ, ಇನ್ನೂ ಹೆಚ್ಚು ಭೂಮಿ ಬೇಕು ಅಂತಾರೋ ಇದ್ರ ಅಕ್ಕಪಕ್ಕ ನಾವು ಇನ್ನೂ ಭೂಮಿಗಳನ್ನ ಮಾಡ್ಕೋಬೋದು. ನೋಡಿ, ತೆಂಗಿನ ಮರಗಳೆಲ್ಲ ಫಲಕ್ಕೆ ಬಂದಿವೆ. ಈಗ ರನ್ನಿಂಗ್ ಮೂಮೆಂಟು ನಮಗಿಲ್ಲಿ ರನ್ನಿಂಗ್ ಮೂಮೆಂಟ್ ಇದ್ದಾವೆ. ತುಂಬ ಚೆನ್ನಾಗಿದೆ ಜಾಗ. ಇಲ್ಲಿ ಜೋಳ ಹಾಕಿದ್ದಾರೆ ಸ್ನೇಹಿತರೆ. ಆ ಕಡೆ ಸ್ವಲ್ಪ ಅರಿಶಿನ ಹಾಕಿದ್ದಾರೆ. ಕೆಲವು ಸ್ವಲ್ಪ ಹಸು ಮೇವು ಹಾಕ್ಕೊಂಡಿದ್ದಾರೆ. ಇಲ್ಲಿ ಹಸುಗಳನ್ನ ಕೂಡ ಸಾಕೊಂಡು ಇಲ್ಲೇ ಇದ್ದಾರೆ ಸ್ನೇಹಿತರೆ. ಸಾಮಾನ್ಯವಾಗಿ ನಮ್ಗೆ ಒಂದೇ ಕಡೆ ಇಷ್ಟು ವ್ಯವಸ್ಥಿತವಾಗಿ ಎಲ್ಲೂ ಕೂಡ ಮಾಡಲ್ಲ ಸ್ನೇಹಿತರೆ. ಇದು ಬಂದು ನಿಮಗೆ ಬೆಂಗಳೂರಿಗೆ 155 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 155 ಆಗುತ್ತೆ. ಮೈಸೂರಿಗೆ 100 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ನೀರು ಎಷ್ಟು ಚೆನ್ನಾಗಿ ಡ್ರಿಪ್ ಆಯ್ತಾ ಇದ್ದಾವೆ ಅಂದ್ಬಿಟ್ಟು ಎಲ್ಲ ಕಡೆಗೂ ಡ್ರಿಪ್ಪಿಂಗ್ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ನೋಡಿ, ಅರಿಶಿನ ಹಾಕಿದ್ದಾರೆ. ಏವನಾಗಿದೆ ಅರಿಶಿನ, ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಹೆಚ್ಚು ಕಡಿಮೆ 17 ಡಿಸ್ಟಿಕ್ಗೆ ಮಳೆಗಳಾಗಿಲ್ಲ. ಆದರೂ ಕೂಡ ನಮ್ಮಲ್ಲಿ ನೀರು ಕಡಿಮೆ ಇಲ್ಲ. ಮಣ್ಣು ನೀವು ಕಣ್ಣಾರ ನೋಡಬೇಕು, ನಿಜವಲ್ವೇ ಚಿನ್ನ ಇದ್ದಂಗೆ ಇದೆ ಸ್ನೇಹಿತರೆ. ಅಷ್ಟು ಕೆಂಪಾಗಿ ಕಣ್ಣು ಕಂಗೊಳಿಸುವ ಆಗಿದೆ. ತಾವು ನೋಡ್ಬೋದು, ಇಲ್ಲಿ ಮಣ್ಣು ಅಷ್ಟು ಚೆನ್ನಾಗಿದೆ. ಒಂದೇ ಬೋರು ಸ್ನೇಹಿತರೆ. ಒಂದು ಬೋರ್ಲಿ ಇವರು 4 ಎಕರೆಲ್ಲೂ ಕೂಡ ವ್ಯವಸಾಯ ಮಾಡ್ತಿದ್ದಾರೆ. ಎಲ್ಲ ರನ್ನಿಂಗ್ ಮೂಮೆಂಟೇ, ತುಂಬ ಚೆನ್ನಾಗಿದೆ. 7 ಎಕರೆ ಬೇಕು ಅನ್ನೋರು ಇದರಲ್ಲಿ ಮಾಡ್ಕೋಬೋದು. ಇಲ್ಲ ನಾವು ಸ್ನೇಹಿತರು ಇಬ್ಬರು ಸೇರ್ಕೊಂಡು ಮಾಡ್ಕೋತೀವಿ ಅಂತಂದರೆ ಮಾಡ್ಕೊಳ್ಳಲ್ಲಿ ನೀವು ದಾರಿ ಮಾಡ್ಕೋಬೇಕು. ಆದರೆ 3 ಎಕರೆಯಿಂದ 4 ಎಕರೆಗೆ ಹೋಗೋದಕ್ಕೆ ದಾರಿ ಮಾಡ್ಕೊಂಡು ಮಧ್ಯೆ ಗ್ಯಾಪ್ ಬಿಟ್ಕೊಂಡ್ರೆ ನೀವು ಆರಾಮಾಗಿ ಇಬ್ಬರು ಇದು ಮಾಡ್ಬೋದು. ಇದ್ರ ಸುತ್ತ ಕೂಡ ನಿಮಗೆ ಸುಮಾರು ಒಂದು ಅರ್ಧ ಲ್ಯಾಂಡಷ್ಟು ನಿಮಗೆ ಹಳ್ಳನೇ ಸಿಗುತ್ತೆ. ನಿಮಗೆ ಹಳ್ಳ ಅಂತಂದರೆ ದೊಡ್ಡ ಹಳ್ಳ ಅಲ್ಲ, ಸಣ್ಣ ಹಳ್ಳ, ನೀರು ಹರಿಯುವ ಹಳ್ಳ. ಅದು ಮಳೆಗಾಲದಲ್ಲಿ ಸುಮ್ಮನೆ ನೀರು ಹೋಯ್ತಿರುತ್ತೆ. ಆ ನೀರು ಹರ್ಕೊಂಡು ಹೋಗೋದ್ರಿಂದಲೇ ನೀರಿಲ್ಲಿ ನಮಗೆ ನೀರಿನ ವಾತಾವರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಆಮೇಲೆ ಜನರಲ್ ಪ್ರಾಪರ್ಟಿ ಆಗಿದೆ ನಮಗೆ. ಅವಳು ಜನರಲ್ಲೇ ಈಗಲೂ ಕೂಡ ಅದೇ ಜನರಲ್ ಪ್ರಾಪರ್ಟಿ ನಮಗೆ ಇದನ್ನು ರಿಜಿಸ್ಟರ್ ಮಾಡಿಕೊಡ್ತಾರೆ. ಅವರು 26 ಲಕ್ಷ ಹೇಳಿದ ತಕ್ಷಣ 26 ಲಕ್ಷ ಕೊಡಲ್ಲ. ನಾವು ಇದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಾವು ನೇರ ಓನರ್ ಹತ್ರ ಮಾತಾಡೋದ್ರಿಂದ ಸ್ನೇಹಿತರೆ. ಇವತ್ತು ನಮಗೆ ಒಳ್ಳೆ
ತೋಟ ಬೇಕು ಅಂತಂದ್ರೆ ತುಂಬ ಹಿಂಸೆ ಇದೆ. ಇವತ್ತು ಜನಗಳಿಗೆ ಒಳ್ಳೆಯ ಆರೋಗ್ಯ ಬೇಕು ಅಂದರೂ ತುಂಬ ಕಷ್ಟನೇ ಇದೆ. ಯಾಕೆ ಅಂತಂದ್ರೆ ಮನುಷ್ಯನ ದುಡ್ಡಿನ ಹಿಂದೆ ನಾವುಗಳು ಹೋಗ್ತಾ ಇದ್ದೀವಿ ಸ್ನೇಹಿತರಲ್ಲ. ಒಬ್ಬರೇ ಅಂತಲ್ಲ, ಪ್ರತಿಯೊಬ್ಬರು ಕೂಡ ನಾವು ದುಡ್ಡಿಂದೆ ಹೋಗ್ತಾಯಿದ್ದೀವಿ. ನೋಡಿ, ಹಸು ಮೇವು ಹಾಕ್ಕೊಂಡಿದ್ದಾರೆ, ಇದನ್ನು ಬೆಳೆಸ್ತಿರೋದು ಸರಿನಾ. ನಾವು ದುಡ್ಡಿಂದ ಹೋಗಿ ಏನಾಗಿದ್ದೀವಿ ಅಂತಂದರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದನ್ನ ಕಡಿಮೆ ಮಾಡ್ತಾಯಿದ್ದೀವಿ. ಅದರಿಂದ ನಾವು ಏನು ಮಾಡ್ತೀವಿ, ಏನೇ ಸಂಪಾದನೆ ಮಾಡಿಕೊಂಡ್ರೂ ಭಗವಂತ ಅದನ್ನು ಒಂದು ಕಡೆಗೆ ಆಸ್ಪತ್ರೆಗೆ ಕೊಂಡೊಯ್ಯೋ ಮಟ್ಟ ಮಾಡ್ತಾನೆ. ಅದಕ್ಕಿಂತ ಆರಾಮಾಗಿ ನಾವು ಒಳ್ಳೆ ತೋಟ ಮಾಡೋಣ, ಒಂದು ಫಾರ್ಮ್ ಹೌಸ್ ಕಟ್ಕೊಳ್ಳೋಣ, ಒಂದು ಒಳ್ಳೆ ತೋಟ ಮಾಡೋಣ, ಒಳ್ಳೆ ಹಣ್ಣಿನ ಗಿಡಗಳು ಹಾಕೋಣ, ಇಲ್ಲ ಒಳ್ಳೆ ಬೆಳೆಗಳನ್ನ ಬೆಳೆಯೋಣ. ನಮ್ಗಳಿಗೆ ಏನು ಬೇಕು ಅದನ್ನು ಬೆಳ್ಕೊಂಡು ಇಲ್ಲಿ ಅಚ್ಚುಕಟ್ಟಾಗಿ ಸೂಪರಾಗಿ ಒಳ್ಳೆಯ ಆರೋಗ್ಯವಂತರಾಗಿ ಇರೋಣ ಸ್ನೇಹಿತರೆ. ಏನಪ್ಪ ಈ ಥರ ಅನ್ಬೋದು ತಾವು. ನಾನು ಹೇಳೋದಿಷ್ಟೇ, ಒಂದಷ್ಟು ತೆಂಗಿನ ಮರಗಳು ಹಾಕಿ ಸ್ನೇಹಿತರೆ. ಅದು ನಮಗೆ ಲೈಫ್ ಪೂರ, ಒಬ್ಬ ಮನುಷ್ಯ ಎಷ್ಟು ವರ್ಷ ಇರ್ತಾನೋ ಅಷ್ಟು ವರ್ಷನೂ ಕೂಡ ಅದು ನಮ್ಮನ್ನು ಸಾಕುತ್ತೆ. ನಾವು ಮಾಡಬೇಕಾಗಿರೋದೇನು, ಅದನ್ನು 5-6 ವರ್ಷ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ತಲೆಮಾರು ಮುಗಿದ್ರೂ ನಮ್ಮ ಮಕ್ಕಳ ಕಾಲಕ್ಕೆ ಹೋದು ನಮಗೆ ಒಳ್ಳೆ ಬೆಳೆ ಕೊಟ್ಟು ಚೆನ್ನಾಗಿ ಎಲ್ಲರನ್ನೂ ರಕ್ಷಣೆ ಮಾಡುತ್ತೆ. ಯಾವಾಗಲೂ ಅಷ್ಟೇ. ಅಡಿಕೆ, ಇನ್ನು ಮಾವು, ಸಪೋಟ, ದಾಳಿಂಬೆ, ಕಿವಿಹಣ್ಣು, ನುಗ್ಗೆ ಗಿಡ, ನೇರಳೆ, ಒಳ್ಳೊಳ್ಳೆ ಹಣ್ಣಿನ ಗಿಡಗಳನ್ನ, ದಾಳಿಂಬೆ, ಆ್ಯಪಲ್ಲು, ಪ್ರತಿಯೊಂದು ಗಿಡನ ಹಾಕ್ಬೋದು. ಯಾಕೆಂದರೆ ಮಣ್ಣು ಚೆನ್ನಾಗಿದೆ, ಪ್ರತಿಯೊಂದು ವ್ಯವಸ್ಥೆ ನಾವಿಲ್ಲಿ ಮಾಡ್ಬೋದು ಸ್ನೇಹಿತರೆ. ನಾವು ಯಾಕೆಂದರೆ ಇವತ್ತು ನಾವು ತಗೊಳ್ಳೋದೆಲ್ಲ ನಾವು ಪಾಯ್ಸನ್ ಆಗಿದೆ, ತುಂಬ ಕೆಮಿಕಲ್ಸ್ ಇದೆ. ಎಲ್ಲ ಕಡೆ ಮಕ್ಕಳುಗಳು ಪಾಪ ಅನಾರೋಗ್ಯದಿಂದ ಬಳಲಿ ಪ್ರಾಣ ಬಿಡ್ತಿದ್ದಾವೆ. ಅದಕ್ಕಿಂತ ನಮಗೆ ಒಳ್ಳೆಯ ಆರೋಗ್ಯ ಬೇಕು ಅಂದರೆ ಸಾವಯವ ಕೃಷಿ ಮಾಡೋಣ, ಜನರಿಗೆ ಒಳ್ಳೆಯ ಆರೋಗ್ಯ ಕೊಡೋಣ, ನಾವು ಆರೋಗ್ಯವಂತರಾಗೋಣ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳನ್ನ ಹುಡುಕ್ತಾ ಇರ್ತಾರೆ. ನಮಗೆ ಕ್ಲಿಯರಾಗಿರೋ ದಾರಿ, ಕ್ಲಿಯರಾಗಿರೋ ಪೇಪರು, ನೀರು ಎಲ್ಲ ಚೆನ್ನಾಗಿರ್ಬೇಕು ಸ್ನೇಹಿತರೆ. ನಾವು ಲ್ಯಾಂಡ್ ತಗೋತೀವಿ ಅಂದರೆ ಎಲ್ಲೋ ತಗೊಳ್ಳೋದಲ್ಲ, ಹೆಂಗಿರೋದು ತಗೊಳ್ಳೋದಲ್ಲ, ನಮ್ಗೆ ಕ್ಲಿಯರಾಗಿರೋಂಥ ತಗೊಳ್ಳೋಣ, ಒಳ್ಳೆ ಬೆಳೆ ಬೆಳೆದು ಒಂದು ಅನೇಕ ಜನರಿಗೆ ಮಾದರಿಯಾಗೋಣ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.